ಫ್ರೆಂಡ್ಸ್ ನಮಸ್ತೆ. ಈಗಿನ ಕಾಲದಲ್ಲಿ ಎಲ್ಲರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇರುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಫೋನನ್ನು ಕೂಡ ಹಾಗೆ ಸೇಫ್ಟಿ ಇಟ್ಕೊಳ್ಬೇಕು. ಸೇಫ್ಟಿ ಇಟ್ಕೊಳ್ಬೇಕಂದ್ರೆ ನೀವು ನಿಮ್ಮ ಮೊಬೈಲನ್ನು ಸುರಕ್ಷಿತವಾಗಿ ನಿಮ್ಮ ಡಾಟಾವನ್ನು ಇಟ್ಕೊಳ್ಬೇಕಾಗುತ್ತೆ. ನಿಮ್ಮ ಪರ್ಸ್ನಲ್ ಡಾಟಾ ಇರ್ತದೆ, ಫೋಟೋಸ್ ವಿಡಿಯೋಸ್ ಇರ್ತದೆ, ಅಂದರೆ ಡಾಕ್ಯುಮೆಂಟ್ಸ್ ಇರ್ತದೆ. ಈ ರೀತಿ ಎಲ್ಲವನ್ನು ನೀವು ಸರಿಯಾಗಿ ಇಟ್ಕೊಳ್ಬೇಕಂದ್ರೆ ನಿಮ್ಮ ಮೊಬೈಲನ್ನು ಯಾರೂ ಮುಟ್ಬಾರ್ದು, ನಿಮ್ಮ ಡಾಟಾವನ್ನು ಯಾರೂ ನೋಡಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ನಿಮ್ಮದು. ಅದೇ ರೀತಿ ನಿಮ್ಮ ಡಾಟಾವನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂದರೆ ಒಂದು ನಿಮ್ಮ ಮೊಬೈಲ್ನಲ್ಲಿ ಫೋಟೋಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೀವು ಇದನ್ನು ಓಪನ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ. ಓಪನ್ ಮಾಡಬೇಕಾಗತ್ತೆ. ಇಲ್ಲಿ ರೈಟ್ ಸೈಡ್ ಮೇಲುಗಡೆ ನಿಮ್ಮ ಜಿಮೇಲ್ ಅಕೌಂಟ್ ಇರುತ್ತೆ. ಇಲ್ಲಿ ಕೆಳಗಡೆ ಫೋಟೋ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ. ಫೋಟೋ ಸೆಟ್ಟಿಂಗ್ಸನ್ನು ಓಪನ್ ಮಾಡಬೇಕು. ಇಲ್ಲಿ ಶೇರಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, 4th ಆಪ್ಷನ್ ಮೇಲ್ಗಡೆಯಿಂದ. ಈ ಆಪ್ಷನ್ನ ಓಪನ್ ಮಾಡಿದ ತಕ್ಷಣ ಪಾರ್ಟ್ನರ್ ಶೇರಿಂಗ್ ಅಂತ ಒಂದು ಆಪ್ಷನ್ ಮೇಲ್ಗಡೆ ಕಾಣುತ್ತೆ. ಆಟೋಮೆಟಿಕ್ ಶೇರ್ ಫೋಟೋಸ್ ವಿತ್ ಪಾರ್ಟ್ನರ್ ಅಂತ ಬರುತ್ತೆ. ಈ ಆಪ್ಷನ್ನು ಆನ್ ಇದೆಯೋ ಇಲ್ವೋ ಅಂತ ನೀವು ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಯಾವಾಗಾದರೂ ನೀವು ನಿಮ್ಮ ಫ್ರೆಂಡ್ಸ್ ಹತ್ರನೋ, ಮನೆಯವರು ಅಥವಾ ಎಲ್ಲೋ ಯಾರ ಹತ್ರ ಮೊಬೈಲ್ ಅದು ಕೊಟ್ಟಿರ್ತೀರ, ಒಂದೊಂದು ಟೈಮು ಅವ್ರ ಹತ್ರ ಮೊಬೈಲ್ ಸಿಕ್ಕಿರುತ್ತೆ. ಆವಾಗ ಯಾರಾದರೂ ನಿಮ್ಮ ಮೊಬೈಲ್ ಡಾಟಾನ ಕದಿಯೋಕ್ಕೋಸ್ಕರ ಅವರು ಎಷ್ಟು ಬೆಲಿವಾಗಿರ್ತಾರೋ ಗೊತ್ತಿಲ್ಲ, ಆದರೆ ಮೊಬೈಲ್ ಡಾಟಾ ಕದಿಯೋಕ್ಕೋಸ್ಕರ ಕೆಲವೊಂದು ಜನ ಏನು ಮಾಡಿರ್ತಾರೆ, ಪಾರ್ಟ್ನರ್ ಶೇರಿಂಗ್ ಅಂತ ಇಲ್ಲಿ ಆಪ್ಷನ್ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಪಾರ್ಟ್ನರ್ ಅಂತ ಅವ್ರ ಜಿಮೇಲ್ ಅಕೌಂಟನ್ನು ಹಾಕಿರ್ತಾರೆ. ಇಲ್ಲಿ ಅವ್ರ ಜಿಮೇಲ್ ಅಕೌಂಟನ್ನು ಹಾಕಿರ್ತಾರೆ. ಒಂದು ವೇಳೆ ಅವರು ಇಲ್ಲಿ ಅವ್ರ ಜಿಮೇಲ್ ಅಕೌಂಟನ್ನು ಹಾಕಿಟ್ಬಿಟ್ರೆ ನಿಮ್ಮ ಗ್ಯಾಲರಿಲಿರುವಂಥ ಫೋಟೋಸ್, ವಿಡಿಯೋಸ್ ಅಥವಾ ಡಾಕ್ಯುಮೆಂಟ್ಸ್ ಎಲ್ಲವೂ ಅವ್ರ ಮೊಬೈಲಲ್ಲೇ ಕಾಣುತ್ತೆ. ಅದಕ್ಕೋಸ್ಕರ ನೀವು ಹುಷಾರಾಗಿರಬೇಕು. ನಿಮ್ಮ ಡಾಟಾ, ನಿಮ್ಮ ಮೊಬೈಲನ್ನು ನೀವು ಸೇಫ್ಟಿಯಾಗಿ ಇಟ್ಕೊಳ್ಳಿ. ಯಾರ ಹತ್ರನೂ ಕೊಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಕೊಡುವ ಈ ಪರಿಸ್ಥಿತಿ ಬಂದರೂ ಕೂಡ ಕೊಟ್ಟಾದಮೇಲೆ ನಿಮ್ಮ ಮೊಬೈಲ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಈ ವಿಡಿಯೋದ ಉದ್ದೇಶ. ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಕ್ವಶನ್ಸ್ ಇದ್ದರೂ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ ಇರುತ್ತೆ. ಒಂದು ಹಾಯ್ ಅಂತ ಮೆಸೇಜ್ ಹಾಕಿದರೆ ಸಾಕು, ನಾನು ನಿಮಗೆ ಹೆಲ್ಪ್ ಕೂಡ ಮಾಡ್ತೀನಿ. ಯಾವುದೋ ಮೊಬೈಲಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಯಾವುದೋ ಇದ್ದರೂ ಕೇಳ್ಬೋದು ನೀವು.